Hello everyone, welcome back to day 14 video of Shift Your Mindset in 21 days. So, ಇಷ್ಟು ದಿನ ಮಾಡ್ಕೊತಾ ಬರ್ತಿದ್ವಿ, ಏನೇನು ಟಾಪಿಕ್ಸ್ ಮಾತಾಡ್ಕೊತಾ ಬಂದಿದ್ವಿ ಅಂತ ಒಂದ್ಸಲ ರಿವೈಸ್ ಮಾಡ್ಕೊತಾ ಇವತ್ತಿನ ಟಾಪಿಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲೈಫಲ್ಲಿ 7 ಪಿಲ್ಲರ್ಸ್ ಅಂತ ಇರುತ್ತೆ. ಆ 7 ಪಿಲ್ಲರ್ಸ್ ಯಾವುವು ಮತ್ತು ಅದರಲ್ಲಿ ಯಾವುದು ಫಸ್ಟು ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಪಿಲ್ಲರ್ ಇಂಪಾರ್ಟೆನ್ಸ್ ಆಗಿರುತ್ತೆ, ಅದರಲ್ಲಿ ಪ್ರಯಾರಿಟಿ ಅಥವಾ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮದು ಯಾವುದು ಇಂಪಾರ್ಟೆಂಟ್ ಪಿಲ್ಲರ್ ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂಬರ್ 1 ಪಿಲ್ಲರ್ ಬಂದ್ಬಿಟ್ಟು ಹೆಲ್ತ್, ಅಂದರೆ ಬಾಡಿ ಯಾಕೆ ಇಂಪಾರ್ಟೆಂಟು ಅಂದರೆ ನಮ್ಮ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಅಂದರೆ ನಮ್ಮ ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ನಾವು ಯಾವುದಕ್ಕೂ ಫೋಕಸ್ ಮಾಡೋದಕ್ಕೂ ಆಗಲ್ಲ, ನಾವು ಅಂದ್ಕೊಂಡಿದ್ದ ಗೋಲ್ನ ರೀಚ್ ಮಾಡೋದಕ್ಕೂ ಆಗಲ್ಲ. ಸೊ ಕೆಲವ್ರಿಗೆ ಹೆಲ್ತ್ ಚೆನ್ನಾಗಿರುತ್ತೆ, ಬೇರೆದ್ರ ಬಗ್ಗೆ ಅವರು ಇಂಪಾರ್ಟೆನ್ಸ್ ತೋರಿಸ್ಬೋದು. ಫಸ್ಟ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ಸೆಕೆಂಡ್ ಪಿಲ್ಲರ್ ಬಂದ್ಬಿಟ್ಟು ಮೈಂಡ್ ಅಂದರೆ ಇಲ್ಲೇನಾಗಿ ಬರುತ್ತೆ ಅಂದರೆ ಎಮೋಷನ್ಸು ಮತ್ತು ಫೀಲಿಂಗ್ಸ್. ಸೊ ನಮಗೆ ತುಂಬ ಥರದ ಥಾಟ್ಸು ಬರ್ತಾ ಇರುತ್ತೆ. ನಾರ್ಮಲಾಗಿ ಆ್ಯಸ್ ಪರ್ ದ ಎಕ್ಸ್ಪರ್ಟ್ಸ್ ಎಕ್ಸ್ಪೀರಿಯನ್ಸ್, ಅಂದರೆ ದೊಡ್ಡವ್ರು ಹೇಳಿದಾಗೆ 95% ಆಫ್ ದ ಥಾಟ್ಸ್, ಅಂದರೆ ನಮ್ಮ ಮೈಂಡಲ್ಲಿ ಯೋಚನೆ ಬರ್ತಾ ಇರುತ್ತಲ್ಲ, ಆ ಥಾಟ್ಸು ನೆಗೆಟಿವ್ ಮತ್ತು ರಿಪಿಟೇಟೆಡ್ ಇರುತ್ತಂತೆ. ಅಂದರೆ ಇದನ್ನು ನಾವು ರಿವೈರ್ ಮಾಡಬೇಕು. ಅಂದರೆ ಪಾಸಿಟಿವ್ ಆಗಿ ರಿವೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಥಾಟ್ಸ್ ಒಳ್ಳೇದಾದಾಗ ನಾವು ಆಟೋಮೆಟಿಕ್ಕಾಗಿ ನಮ್ಮ ಗ್ರೋತ್ನ ಕಂಡ್ಕೋಬೋದು. ಸೊ ನಿಮಗೆ ಏನಾದರೂ ಹೆಚ್ಚಾಗಿ ನೆಗೆಟಿವ್ ಥಾಟ್ಸ್ ಬರ್ತಿದ್ರೆ ಅದನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡೋದಕ್ಕೆ ಪ್ರಯತ್ನಿಸಿ. ಸೊ ಥರ್ಡ್ ಬಂದ್ಬಿಟ್ಟು ರಿಲೇಷನ್ಶಿಪ್ ಅಂತ ಬಂದರೆ ಇಲ್ಲಿ ಫ್ಯಾಮ್ಲಿ ಮತ್ತು ಎನ್ವಿರಾನ್ಮೆಂಟ್. ಫ್ಯಾಮ್ಲಿಯಲ್ಲಿ ನಿಮ್ಮ ತಾಯಿ ಬರ್ಬೋದು, ನಿಮ್ಮ ತಂದೆ, ನಿಮ್ಮ ವೈಫು ಮತ್ತು ಕಿಡ್ಸು, ಅಣ್ಣ ತಮ್ಮ, ಈ ಥರ ಎಲ್ಲ. ಯಾಕಂದರೆ ಇವರು ನಿಮ್ಮ ಹತ್ರ ಲೈಫ್ ಲಾಂಗು ಜರ್ನಿ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಅದೇ ರೀತಿ ನಿಮ್ಮ ಜೊತೆ ಯಾರೆಲ್ಲ ಇರ್ತಾರೆ ಫ್ರೆಂಡ್ಸು, ಅವರು ಕೂಡ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಈ ಪಿಲ್ಲರ್ನ ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನೆಕ್ಸ್ಟ್ ಬಂದರೆ ಟೈಮ್ ಅನ್ನೋದು ಕಳೆದು ಹೋದ ಕಾಲ ಮತ್ತೆ ಮರಳಿ ಬರೋದು ಅಂತ ಹೇಳ್ತಾರಲ್ಲ, ಅಂದರೆ ಟೈಮ್ ಒಂದ್ಸಲ ಮುಗ್ದೋದ್ಮೇಲೆ ಮತ್ತೆ ಆ ಟೈಮ್ ಬರೋದಿಲ್ಲ. ಸೊ ನಾವು ಪ್ರೆಸೆಂಟಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ, ಮತ್ತು ಆವತ್ತಿನ ಕೆಲಸ ಆವತ್ತನ್ನೇ ಕಂಪ್ಲೀಟ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಮತ್ತು ಯಾವುದೇ ಒಂದು ಆಪರ್ಚುನಿಟಿ ಬಂದಾಗ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಯಾವುದೇ ಸಿಚುವೇಷನ್ನಲ್ಲಿ ನಾವು ಪ್ರೆಸೆಂಟಲ್ಲಿದ್ದು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿದ್ದಾಗ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇಂಪ್ಯಾಕ್ಟು ನಮ್ಮ ಲೈಫಲ್ಲಿ ಅವಾಯ್ಡ್ ಮಾಡ್ಬೋದು. ನೀವು ಯಾವ ಥರ ಟೈಮ್ನ ಮ್ಯಾನೇಜ್ ಮಾಡ್ತಿದ್ದೀರಾ ಅನ್ನೋದನ್ನ ನೀವೇ ಥಿಂಕ್ ಮಾಡಿ. ಸೊ ನೆಕ್ಸ್ಟ್ ಪಿಲ್ಲರ್ ಬಂದ್ಬಿಟ್ಟು ವರ್ಕ್ ಈಸ್ ವರ್ಷಿಪ್ ಅಂತ ದೊಡ್ಡವರು ಆಲ್ರೆಡಿ ಹೇಳಿದ್ದಾರೆ. ಸೊ ವರ್ಕಲ್ಲಿ ಯಾವ ಥರ ಅಂದರೆ ಆವತ್ತಿನ ಡೈಲಿ ಟಾಸ್ಕ್ನ ನಾವು ಪ್ರಯಾರಿಟಿಯಲ್ಲಿ ಇಟ್ಕೊಂಡು ಆವತ್ತೇ ಮುಗಿಸ್ಕೊತಾ ಹೋದಾಗ ನಾವು ಒಂದು 50 to 60% ಆಲ್ರೆಡಿ ರೀಚ್ ಆಗಿಬಿಟ್ಟಿರ್ತೀವಿ. ಸೊ ಆವತ್ತು ಟಾಸ್ಕ್ ಅಂದರೆ ಏನಿರುತ್ತೆ, ಡೈಲಿ ಇವಾಗ ಎಕ್ಸಸೈಸ್ ಇರ್ಬೋದು, ಅದನ್ನ ಡೈಲಿ ಟಾಸ್ಕ್ ಆಗಿ ನಾವು ರೊಟೀನಾಗಿ ಹ್ಯಾಬಿಟ್ ಥರ ಮಾಡ್ಕೊಂಡ್ಬಿಟ್ಟಾಗ ಅದ್ರ ಪಾಡ್ಗೆ ಅದು ನಡೀತಾ ಇರುತ್ತೆ. ಸೊ ನಮ್ಮ ಆರೋಗ್ಯ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಡೈಲಿ ಟಾಸ್ಕ್ಸಲ್ಲಿ ನಾವು ಯಾವ್ದು ಮ್ಯಾಂಡೇಟ್ರಿ ಮಾಡಲೇಬೇಕು. ಇವಾಗ ನೀರು ಅಂತ ಇಟ್ಕೊಳ್ಳಿ, ನೀರು 3 ಲೀಟರ್ಸ್ ಕುಡಿಲೇಬೇಕು ಅಂತ ಇಟ್ಕೊಂಡಾಗ ಆ ನೀರು ಕುಡ್ದಿದ್ದೀವಾ ಇಲ್ವಾ ಅನ್ನೋದು ಕೂಡ ಒಂದು ವರ್ಕ್ ಆಗಿರುತ್ತೆ. ಅದೇ ರೀತಿ ಆಫೀಸಿಗೆ ಬಂದಾಗ ಆಫೀಸ್ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ, ಎಂಪ್ಲಾಯೀಸ್ ಯಾವ ಥರ ಇದ್ದಾರೆ, ನಾವೆಲ್ಲ ಒಳ್ಳೆ ರಿಲೇಷನ್ಶಿಪ್ ಅಂದರೆ ವ್ಯಾಲ್ಯೂಸು ಎಥಿಕ್ಸ್ನ ಮೇಂಟೈನ್ ಮಾಡ್ಕೊತ ಗ್ರೋ ಆಗ್ತಿದ್ವಾ, ಮತ್ತು ಡೇ ಬೈ ಡೇ ನಾವು ಕಲಿತಾ ಇದ್ದೀವಾ, ಇದನ್ನೆಲ್ಲ ಫೋಕಸ್ ಮಾಡಿದಾಗ ವರ್ಕ್ ಅನ್ನೋದು ಪಿಲ್ಲರು ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಕ್ ಆದಮೇಲೆ ಆಟೋಮೆಟಿಕ್ ಬರೋದು ಮನಿ. ಯಾರೇ ಆಗಲಿ ಕೆಲಸ ಮಾಡಿದ್ಮೇಲೆ ನೆಕ್ಸ್ಟ್ ಪಿಲ್ಲರ್ ಯಾವುದಕ್ಕೆ ಹೋಗುತ್ತೆ, ಮನಿ. ಎಲ್ಲರೂ ಇಂಪಾರ್ಟೆನ್ಸು ವರ್ಕು ಮನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ. ಅಂದರೆ ಕೆಲಸ ಮಾಡಬೇಕು ಮತ್ತು ದುಡ್ಡು ಸಂಪಾದನೆ ಮಾಡಬೇಕು, ಇದೇ ಇಂಪಾರ್ಟೆಂಟು ಅಂತ ಎಲ್ಲರೂ ಅಂದ್ಕೊತಾರೆ. ಬಟ್ ಇದ್ರ ಬ್ಯಾಕಲ್ಲಿ ಎಷ್ಟು ಪಿಲ್ಲರ್ಸ್ ಇದಾವೋ ಅವನ್ನ ಚೆನ್ನಾಗಿ ನಾವು ಡೆವಲಪ್ ಮಾಡ್ಕೊತ ಬಂದರೆ ಮಾತ್ರನೇ ನಮ್ಮ ವರ್ಕು ಮತ್ತು ಫೈನಾನ್ಷಿಯಲ್ ಗ್ರೋತ್ನ ಕಂಡ್ಕೊಳ್ಳೋದಕ್ಕೆ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾಂಟ್ರಿಬ್ಯೂಷನ್ ಅಂದರೆ ನಾವು ಸಂಪಾದನೆ ಮಾಡಿರುವಂತಹ ಹಣದಲ್ಲಿ ಒಂದು ಪೋರ್ಷನ್ ಯಾರಿಗಾದ್ರೂ ನಮಗಿಂತ ಕಷ್ಟದಲ್ಲಿರ್ತಾರಲ್ವ ಅಂಥವ್ರಿಗೆ ಸಹಾಯ ಮಾಡೋದ್ರಲ್ಲಿ ನಾವು ಸ್ಪೆಂಡ್ ಮಾಡಿದಾಗ ಅವರಿಂದ ಸಿಗುವಂತಹ ಬ್ಲೆಸ್ಸಿಂಗ್ಸ್
ನಮಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಪಿಲ್ಲರ್ಸ್ ಅಲ್ಲಿ ನೀವು ಯಾವ ಪಿಲ್ಲರ್ ಮೇಲೆ ತುಂಬಾ ಫೋಕಸ್ ಮಾಡಬೇಕು ಅಂತ ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಇವತ್ತು ಹೇಳ್ತಾ ನನ್ನ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್, ನಾನು ನಿಮ್ಮ ಗಿರೀಶ್. ಐ ಕಾಂಟ್, ವಿ ಕ್ಯಾನ್, ಟುಗೆದರ್ ವಿ ಕ್ಯಾನ್ ಬ್ರಿಂಗ್ ಬ್ರೈಟ್ನೆಸ್ ಇನ್ ಈಚ್ ಅಂಡ್ ಎವ್ರಿ ಒನ್ಸ್ ಡಾರ್ಕ್ನೆಸ್.